ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೇಮನ್ವಿ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಅಲಸಂದೆ ಕಾಳು ವಡೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ, ನಾನಿಲ್ಲಿ 3-4 ಗಂಟೆ ಆಗೋಷ್ಟು ನಾನು ಇದನ್ನು ಸ್ಮೂತ್ ಬರಲಿ ಅಂತ, ಚೆನ್ನಾಗಿ ಮೆತ್ತಗಾಗಲಿ, ಇದು ಮೆತ್ತಗೆ ಸಾಫ್ಟಾಗಿ ಬರಲಿ ಅಂತೇಳಿ ಅಲಸಂದೆ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. 3-4 ಗಂಟೆ ಅಷ್ಟೇ. ನಾನಿಲ್ಲಿ ಮಸಾಲೆಗೆ ಈರುಳ್ಳಿ, ಸಾಂಬಾರು ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ನೋಡಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಆಮೇಲೆ 1 ನಿಂಬೆಹಣ್ಣು ಗಾತ್ರ ಆಗೋಷ್ಟು ಶುಂಠಿನ ತೊಗೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ತಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಚೂರು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಬಂದಿದ್ದೀನಿ. ಇದನ್ನು ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದರಿಂದ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅಲಸಂದೆ ಕಾಳನ್ನು ಹಾಕಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಮಸಾಲೆನ ತಗೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಅಲಸಂದೆ ಕಾಳು ಇದೆಯಲ್ಲ, ಅದ್ರ ಜೊತೆ ಈ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಬರ್ಬೇಕಾಗುತ್ತೆ. ಜಾಸ್ತಿ ನುಣ್ಣಗೆ ರುಬ್ಬೋದೇನು ಬೇಡ, ಸ್ವಲ್ಪ ರುಬ್ಬಿದ್ರೂ ಸಾಕು. 2 ಕಾಳು 100 ಕಾಳು ನುರಿದು ಹೋದ್ರೂ ಪರವಾಗಿಲ್ಲ. ನಾನಿಲ್ಲಿ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಸಾಂಬಾರ, ಈರುಳ್ಳಿ 3 ತೊಗೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾವು ರುಬ್ಬುವಾಗಲೇ ಮಸಾಲೆಗೆ ಹಾಕಿದ್ವಿ, ಇನ್ನೊಂಚೂರು ಹಾಕ್ಕೊತಾ ಇದ್ದೀನಿ ರುಚಿಗೆ. ಆಮೇಲೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ತೊಗೊತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಟ್ಟು ಹುಳಿ ಆಗುತ್ತೆ. ಆಮೇಲೆ ನಾನಿಲ್ಲಿ ಒಂದು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಒಂದು ಬಾಣಲಿಲಿ ಎಣ್ಣೆನ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ನಾನು ಇಲ್ಲಿ ಯಾವ ರೀತಿ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಲೋಟ ತೊಗೊಂಡು ಪ್ಲಾಸ್ಟಿಕ್ ಕವರ್ ಜೊತೆ ಕವರ್ ಮಾಡಿ ಅದನ್ನು ವಡೆ ಹಿಟ್ಟು ತೊಗೊಂಡು ಅದರಲ್ಲಿ ಹಾಕಿ ಹಿಂಗೆ ತಟ್ಟಿ, ಆಮೇಲೆ ನಾನು ಅದನ್ನು ಎಣ್ಣೆ ಒಳಗೆ ಹಾಕಿ ಬಿಡ್ತಾಯಿದ್ದೀನಿ. ಕೆಲವ್ರು ಕೈಲಿ ತಟ್ಟಿ ಬಿಡ್ತಾರೆ. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ, ನಿಮ್ಗೆ ಹೆಂಗೆ ಮಾಡಿದ್ರೆ ನಿಮಗೆ ಯಾವ ಥರ ಸಂತೋಷ ಆಗುತ್ತೆ, ನಿಮ್ಗೆ ಆ ಥರನೇ ಮಾಡಿ. ನಮ್ಮ ಮೆಥಡ್ ಏನು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಸೈಡಲ್ಲೆಲ್ಲ ಇದೇ ಥರ ಮಾಡೋದು. ಕೈಲಿ ತಟ್ಟು ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ ನಾವಿಲ್ಲಿ ಲೋಟದಲ್ಲಿ ಹಾಕಿ ಕವರ್ ಹಾಕಿ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೀವು ಮಾಡ್ಕೊಬೋದು ಫ್ರೆಂಡ್ಸ್. ನಮ್ಮ ಮೆಥಡೇ ಫಾಲೋ ಮಾಡಬೇಕು ಅಂತೇನು ರೂಲ್ಸ್ ಇಲ್ಲ. ನೋಡಿದ್ರಾ ಎಷ್ಟು ಚೆನ್ನಾಗಿ ಕೆಂಪಾಗಿ ಈ ರೀತಿ ಬೆಂದಿದೆ? ನೋಡಿದ್ರಾ ವಡೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ತುಂಬಾ ಈಸಿ ಅಲಸಂದೆ ಕಾಳಿಂದು ವಡೆ ಮಾಡೋದು. ನಿಮಗೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಹೊಸ ಚಾನಲ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೇಕಾಗುತ್ತೆ. ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಆಮೇಲೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.